ಹೋದ್ರು ಕೆಲ್ಸನೇ ಇಲ್ಲ ಕಣಮ್ಮ. ಎಲ್ಲ ಕಡೆನೂ ಕೆಲ್ಸ ಖಾಲಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇನ್ನು 3 ದಿನದಲ್ಲಿ ನನಗೊಬ್ಬ ಪುಣ್ಯಾತ್ಮ ಸಿಕ್ಕಿ ಅವನಿಂದ ನನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಭವಿಷ್ಯದಲ್ಲಿದೆಯಾ? ಓಕೆ ನೀನು ಆಲ್ ದ ಬೆಸ್ಟ್ ಹೇಳಿ ಫೋನ್ ಇಡು. ಓಕೆಮ್ಮ, ಥ್ಯಾಂಕ್ ಯು. ಆ ಪುಣ್ಯಾತ್ಮ ನನಗೆ ಎಲ್ಲಿ ಸಿಗ್ತಾನೆ, ಯಾವಾಗ ಸಿಗ್ತಾನಪ್ಪ? ಮೈ ಮೇಲೆ ಇಷ್ಟೊಂದು ಒಡವೆ ಹೇರ್ಕೊಂಡಿದ್ದಾನೆ ಅಂದಮೇಲೆ ಇವನೊಬ್ಬ ದೊಡ್ಡ ಶ್ರೀಮಂತನೇ ಇರಬೇಕು. ಅಲ್ಲ, ಸೂಟು ಬೂಟು ಹಾಕೊಂಡು ಮರದ ಕೆಳಗಡೆ ಯಾಕೆ ಕೂತಿಯಾನೆ? ನಾನ್ ಸ್ವಾಮಿ ಅಲ್ಲ, ಶ್ರೀರಾಮಚಂದ್ರ. ಸಾಕ್ಷಾತ್ ಶ್ರೀರಾಮಚಂದ್ರ ನೋಡಿದಷ್ಟೇ ಸಂತೋಷ ಆಯ್ತು. ನೋಡೋದಿಕ್ಕೆ ಕೋಟ್ಯಾಧಿಪತಿಗಳ ತರ ಕಾಣ್ತೀರಾ? ಮರದ ಕೆಳಗಡೆ ಯಾಕೆ ಕೂತಿದ್ದೀರಾ? ಈ ಮರದ ಕೆಳಗೆ ಕೂತಾಗ ಸಿಗೋ ಆನಂದ ಮನೇಲಿ ಕೂತಾಗ ಸಿಗಲ್ಲ. ಯಾಕೆ ಅಂದ್ರೆ ಈ ಮರ ಪ್ರಕೃತಿ, ಮನೆ ವಿಕೃತಿ. ಅದಕ್ಕೆ ಇಲ್ಲಿಗೆ ಬಂದು ಕೂತಿದೆ ಈ ಆಕೃತಿ. ಶ್ರೀರಾಮಚಂದ್ರ ಅವರೇ, ನಿಮ್ಗೆ ಮನೇಲಿ ಟೈಮ್ ಹೋಗಲ್ವಾ? ಮನೇಲಿ ಟೈಮ್ ಹೋಗಲ್ಲ ಅಂತಾನೆ ಟೈಮ್ ಪಾಸ್ ಮಾಡಕ್ಕೆ ಇಲ್ಲಿ ಬಂದು ಕೂತಿರೋದು. ಸುತ್ತಿದ್ದಾಯ್ತು, ಜೂಜಲ್ಲಿ ದುಡ್ಡು ಕಳೆದಿದ್ದಾಯ್ತು, ಲೈವ್ ಬ್ಯಾಂಡ್ ಅಲ್ಲಿ ದುಡ್ಡು ಖರ್ಚು ಮಾಡಿದ್ದು ಆಯ್ತು. ದಿನಕ್ಕೆ 1,00,000 2 ಲಕ್ಷ ಅಂತ ಖರ್ಚು ಮಾಡ್ತಾ ಇದ್ರು, ದುಡ್ಡು ಉಳಿತಾನೆ ಇದೆ. ಹೇಗೆ ದುಡ್ಡು ಖರ್ಚು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಸರ್, ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ದಿನಕ್ಕೆ ಲಕ್ಷ ಹ್ಯಾಕ್ ಖರ್ಚು ಮಾಡುದು ಅಂತ ನೀವು ಒದ್ದಾಡ್ತಾ ಇದ್ದೀನಿ. ಮಾಡಕ್ಕೆ ಏನಾದ್ರು ಮಾಡ್ಬೇಕಲ್ಲ. ಒಂದ್ ಕೆಲಸ ಮಾಡಿ, ಸಿನಿಮಾಗೆ ಹೋಗಿ. ನಾನ್ ನೋಡ್ದೇ ಇರೋ ಸಿನಿಮಾಗಳೇ, ಈಗ ತೆಗೆದಿರೋದು, ತೆಗಿತಾ ಇರೋದು, ಮುಂದೆ ತೆಗಿಬೇಕು ಅಂತಿರೋ ಸಿನಿಮಾ ಕಥೆಗಳೆಲ್ಲ ನನಗೆ ಗೊತ್ತು. ನನ್ನ ಅಮೂಲ್ಯವಾದ 3 ಗಂಟೆಗಳನ್ನ ಕತ್ಲೆ ಕೋಣೆಯಲ್ಲಿ ಕಳೆಯಕ್ಕೆ ನನಗೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡಿ, ಒಂದು ದುಬಾರಿ ಹುಡುಗಿನ ಇಟ್ಕೊಳ್ಳಿ, ಅವಳು ನಿಮ್ಗೆ ಸಣ್ಣ ಓಡಿಸ್ತಾಳೆ. ಮಾಯೆ, ಬಸ್ನಿಂದ ಓಡ್ದನ್ ಕಣ್ಣಿಗೆ ಧೂಳು ಬೀಳುತ್ತೆ, ಹೆಣ್ಣಿನಿಂದ ಓಡ್ದನ್ ಬಾಯಿಗೆ ಮಣ್ಣು ಬೀಳುತ್ತೆ. ಅಲ್ಲ, ಏನ್ ಮಾಡಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ ಅದು ಹೇಳಿ ಸರ್. ನನ್ನನ್ನು ಯಾರು 1 ವಾರ ಅವ್ರ ಮನೇಲಿ ಇಟ್ಕೊಂಡು ಸುಧಾರಿಸಿದ್ರೆ ನನಗೂ ಜಾಗ ಬದಲಾವಣೆ ಆಗುತ್ತೆ. ಹೋಗುವಾಗ 10 20 ಲಕ್ಷನೋ ಕೋಟಿನೋ ಕೊಟ್ಟು ಹೋಗ್ತಾ ಇರ್ತೀನಿ. ಹಾಗಾದ್ರೆ ನೀವು ನಮ್ಮನೆಗೆ ಯಾಕೆ ಬರಬಾರ್ದು? ಹಾಗೆಲ್ಲ ಕರ್ದವ್ರ ಮನೆಗೆಲ್ಲ ನಾನು ಬರಲ್ಲ. ನಾನೇನಾದ್ರೂ ನಿಮ್ ಮನೆಗೆ ಬರಬೇಕು ಅಂದ್ರೆ ನೀನು ನನ್ನ ಜೊತೆ ಆಟ ಆಡಿ ಸೋಲ್ಬೇಕು. ಹೇಳು, ಕ್ರಿಕೆಟ್ ಆಡೋಣ, ಕಬಡ್ಡಿ ಆಡೋಣ? ಅದಕ್ಕೆ ಸಿಕ್ಕಾಪಟ್ಟೆ ಜನ ಬೇಕಾಗುತ್ತೆ. ಇಬ್ರು ಆಡೋಂತ ಆಟ ಯಾವ್ದು ಇಲ್ವಾ? ಕಾರ್ಡ್ಸ್ ಆಡೋಣ? ಓಕೆ. ಹೇಳು, ನೀನ್ ಹುಕ್ಕುಮೇನು? 6. ಈಗಾರು ನಮ್ಮ ಮನೆಗೆ ಬನ್ನಿ ಪ್ಲೀಸ್. ನಾನ್ ನಿಮ್ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮಿಬ್ರ ಮಧ್ಯೆ ಒಂದು ಕರಾರಾಗ್ಲಿ. ಮಾತು ತಪ್ಪಿದ್ರೆ ನೀನು ಕೋರ್ಟ್ಗೆ ಹೋಗ್ಬೋದು, ನಾನು ಕೋರ್ಟ್ಗೆ ಹೋಗ್ಬೋದು. ಏನದು ಕರಾರು? ಇದನ್ನೆಲ್ಲ ಈ ಕರಾರಿನಲ್ಲಿ ಬರ್ತಿದ್ದೀನಿ. ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ. ನಾನು ನಿಮ್ಮ ಮನೇಲಿ 1 ವಾರ ಇರ್ತೀನಿ. 1 ವಾರ ನಾನು ಇರೋವರೆಗೂ ನಾನು ಏನೇನು ಕೇಳ್ತೀನೋ ಅದನ್ನೆಲ್ಲ ನೀನು ನನಗೆ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋ ಹಾಗಿಲ್ಲ, ನನ್ನ ಮನೆಯಿಂದ ಹೊರಗೆ ಕಳಿಸೋ ಹಾಗಿಲ್ಲ. 1 ವಾರ ಆದ್ಮೇಲೆ ನಾನು ಹೊರಡುವಾಗ ನಿನಗೆ ಚಿನ್ನದ ಆಭರಣಗಳನ್ನ ಕೊಡ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಡ್ಬೋದು. ಅದು ನಿನ್ನ ಹಣೆ ಬರಹ. ಇದೇ ನಮ್ಮ ಮನೆ. ಪರವಾಗಿಲ್ಲ, ಸುಮಾರಾಗಿದೆ. ಸುಣ್ಣ ಬಣ್ಣ ಹೊಡಿಸಿದ್ರೆ ಲಕಲಕಂತ ಹೊಳೆಯುತ್ತೆ ಸರ್. ಕೊಡ್ತೀನಿ, ಹೊಡ್ಸ್ಬಿಡಿ. ಶ್ರೀರಾಮಚಂದ್ರ ಅಂತ 10 ಕೋಟ್ಯಾಧಿಪತಿಗಳು. ಕೋಟ್ಯಾಧಿಪತಿಗಳನ್ನ ನಮ್ಮನೆಗೆ ಯಾಕಪ್ಪ ಕರ್ಕೊಂಡ್ಬಂದ್ರಿ? 1 ವಾರ ನಮ್ಮಲ್ಲಿ ಇರ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಬಂದೆಮ್ಮ. ಒಳ್ಳೆ ಕೆಲಸ ಮಾಡಿದ್ರಪ್ಪ. ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ತಮ್ಮಂಗೋಸ್ಕರ ರಾಜ್ಯ ಬಿಟ್ಟ. ಇವ್ರೇನ್ ಬಿಟ್ಟಿದ್ದಾರೆ? ಶೋಕಿಗೆ ಅಂತ ಗಡ್ಡ ಬಿಟ್ಟಿದ್ದಾರೆ. ಯಾರೋ ಇದು ಬಿಟ್ಲಾ, ನೋಡೋದಕ್ಕೆ ಒಳ್ಳೆ ಗಣಿಗಳ ತರ ಇದಾರೆ. ಇವರು ದೊಡ್ಡ ಸಾಹುಕಾರರು. ನಾನು ಇವ್ರ ಜೊತೆ ಇಸ್ಪೀಟ್ ಆಟದಲ್ಲಿ ಸೋತ್ಬಿಟ್ಟೆ. ನಮ್ಮಿಬ್ರ ಮಧ್ಯೆ ಆಗಿರೋ ಕರಾರಿನ ಪ್ರಕಾರ ನಾನು ಇವ್ರನ್ನ ನಮ್ಮಲ್ಲಿ 1 ವಾರ ಇಟ್ಕೊಂಡು ಚೆನ್ನಾಗಿ ಸತ್ಕರಿಸಿದ್ರೆ ಹೋಗ್ಬೇಕಾದ್ರೆ ಇನ್ನೊಂದು ಕೊಟ್ಟು ಹೋಗ್ತಾರೆ ಕಣೋ. ಇನ್ನ ಬಂದ್ರೆ ಮಸಾಲದಾಗ 200 ರೂಪಾಯಿ ಕೊಡ್ತಾರ. ಅಲೆ ಇನ್ನ ಮುಂದ್ರೆ ಲಕ್ಷದಲ್ಲಿ ಕೊಡ್ತಾರೆ. ಜುಜಿಬಿ 200 ರೂಪಾಯಿ ಕೊಡಕ್ಕೆ ಇವ್ರೇ ನಮ್ ಜಾಜಕ್ಕೆ ಕೆಟ್ಟೋದ್ರ. ಬಿಟ್ಲಾ, ನೀನನ್ನ ಆಮೇಲೆ ವಿಚಾರಿಸ್ಕೊತೀನಿ. ನೋಡೋದಕ್ಕೆ ಬಿಗ್ ಶಾಟ್ ತರ ಕಾಣಿಸ್ತಾ ಇದಾರೆ. 1 ವೀಕ್ ತಾನೆ ನಮ್ಮಲ್ಲೇ ಇರ್ಲಿ ಬಿಡು. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಮೈ ನೇಮ್ ಇಸ್ ಜಾಜಿ ಜಂಬಲ್ಗಿನ್, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಈ ಗಲಿಗಲಿ ವಂಶ ಗಲಿಗಲಿ ಅಲ್ಲಮ್ಮ, ಗಂಡು ಗಲಿ. ಅದೇ ಈ ವಂಶದ ಬಿಗ್ ಸೊಸೆ. ಸರ್, ನೀವು ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮ ಮಹಿಳಾ ಸಂಘಕ್ಕೂ ಸ್ವಲ್ಪ ಕೊಡ್ಬೇಕಾಗತ್ತೆ. ಇವನ್ಗೆ ಕೊಡ್ತೀನಿ ಅಂದ್ಮೇಲೆ ನಿಮಗ್ ಕೊಡದೇ ಇರ್ತೀನ? ಕೈ ತುಂಬಾ ಕೊಟ್ಟು ಹೋಗ್ತೀನಿ. ನನಗೂ ವಿಟ್ಲನ್ಗೂ ಆಗಿರೋ ಕರಾರಿನ ಪ್ರಕಾರ ವಿಟ್ಲ ನನ್ನನ್ನ 1 ವಾರ ಈ ಮನೇಲಿ ಇಟ್ಕೊಂಡು ನನ್ನನ್ನ ಸಂಭಾಳಿಸ್ತು. ಹೋಗುವಾಗ ನಾನು ಏನ್ ಸುಮ್ಮನೆ ಹೋಗಲ್ಲ, ಕೈ ತುಂಬಾ ಕೊಟ್ಟು ಹೋಗ್ತೀನಿ. ಬಂಗಾರದ ಮನುಷ್ಯ. ಅದು ಅಣ್ಣವರು.
ಶ್ರೀರಾಮಚಂದ್ರ. ಅದು ರವಿಚಂದ್ರನ್. ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ. ಅದು ಬಿಟ್ರೆ ಏನ್ ನೋಡ್ತಾ ಇದೀರಾ? ಫ್ಯಾನ್ ಆನ್ ಮಾಡ್ರು. ನಾನು ಮಾಡೋದಕ್ಕೆ ಕರೆಂಟ್ ಇದ್ರೆ ತಾನೇ. ಹಾಗಾದ್ರೆ ನೀವೇ ಗಾಳಿ ಹಾಕಿ. ಏನು ನಿಮ್ಮನೇಲಿ ಏರ್ ಕಂಡೀಷನ್ ಇಲ್ವಾ? ಇದೆ, ಆದ್ರೆ ಕಂಡೀಷನ್ ಅಲ್ಲಿ ಇಲ್ಲ. ಹೋಗುವಾಗ ಕೊಟ್ಟು ಹೋಗ್ತೀನಲ್ಲ, ಕಂಡೀಷನ್ ಮಾಡಿಸ್ಕೊಡಿ. ಏ ಚಂಪಾ, ಏನ್ ಮುಖ ನೋಡ್ತಿದ್ಯಾ? ಬಂದ್ರದು ಕಾಂಜಿ ಪಿಂಜಿ ಅವರಲ್ಲ, ಹುಟ್ಟು ಸಾವುಕಾರರು. ಅವ್ರಿಗೆ ಬಿಸಿ ಬಿಸಿ ತಿಂಡಿ ಮಾಡ್ಕೊಡು. ಖುಷಿ ಪಟ್ಟು ಕೈಯಲ್ಲಿರೋದು ಕತ್ತಿರೋದು ಬಿಚ್ಚು ಕೊಟ್ಟರು ಕೊಡ್ಬೋದು. ನಾನು ಯಾವತ್ತೂ ಮನೆ ತಿಂಡಿನ ತಿನ್ನಲ್ಲ. 5 ಸ್ಟಾರ್ ಹೋಟೆಲ್ಗೆ ಹೋಗಿ 4 ಮಸಾಲೆ ದೋಸೆ ಕಟ್ಟಿಸ್ಕೊಂಬನ್ನಿ. ಇವರು ನಮ್ಮ ತರಾನೇ ಮಸಾಲೆ ದೋಸೆ ಗಿರಕ್ಕೆ. ಅಯ್ಯೋ ಗಿರಾಕಿ ಅಂದ್ರು ಅವಿವೇಕಿ. ಸಾವುಕಾರರು ಸಾವುಕಾರ್ರೆ, ನೀವೀಗಲೇ ದುಡ್ಡು ಕೊಟ್ರೆ ನಾನು ಹೋಗಿ ಮಸಾಲೆ ದೋಸೆ ತಂದು. ನಾನೇ ದುಡ್ಡು ಕೊಡ್ಲಿ? ಕರಾರನ್ ಪ್ರಕಾರ ವಿಟ್ಲ ನನ್ನನ್ನ 1 ವಾರ ನೋಡ್ಕೋಬೇಕು. ಆಗಲ್ಲ ಅನ್ನೋದಾದ್ರೆ ಹೇಳ್ಬಿಡಿ, ಅಗ್ರಿಮೆಂಟ್ ತಗೊಂಡು ನಾನು ಕೋರ್ಟ್ಗೆ ಹೋಗ್ತೀನಿ. ನಿಮ್ಗೆ ಏನ್ ಬೇಕು ನಾನು ಅದನ್ನ ತರ್ಸ್ಕೊಡ್ತೀನಿ. ಇವ್ರು ಬರೀ ಅದು ಬಿಟ್ಲಾ, ಇವ್ರು ಏನ್ ಕೇಳ್ತಾರೋ ಅದನ್ನ ತಗೊಂಡ್ ಬಂದ್ರ. ಟೇಕ್ ದಿಸ್ 10,000. ನೀವು ಏನ್ ಸಂಪಾದಿಸೋದಕ್ಕೆ ನನ್ನ ಕೈಲಿ ಆಗಲ್ಲ ಅತ್ತೆ. ಯಾವಾಗ ನೋಡಿದ್ರು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇನ್ನೊಂದು ಮತ್ತೊಂದು ಕೇಳ್ತಾನೆ ಇರ್ತಾರೆ. ನೀವು ಏನ್ ನೋಡ್ಕೊಳ್ಳೋದಕ್ಕೆ ದಿನಕ್ಕೆ 1000 ರೂಪಾಯಿ ಖರ್ಚಾಗ್ತದೆ. ಸಹವಾಸ ಆಡ್ತಾರೆ. ಯಜಮಾನ್ರು ಏನಾದ್ರು ಇದ್ದಿದ್ರೆ ಒಂದು ಓಡಿಸಿರೋರು. ಚಂಪ ಆಡೋ ಮಾತು ಒಂದು ಅರ್ಥ ಬೇಡವನೆ. ಬಂದ್ರದ್ದು ಯಾರು? ಏನ್ ಕಾಂಜಿ ಪಿಂಜಿಗಳ ದೊಡ್ಡ ಸಾವುಕಾರರು ಕಣೆ. ಅವ್ರು ಕೇಳಿದ್ದನ್ನ ಮಾಡಿ ಹಾಕಕ್ಕೆ ನಿಂಗೆ ದಾಡಿ ಮಾಡಿ ಹಾಕೋದಕ್ಕೆ ದುಡ್ಡು ನಿಮ್ ತಾತ ತಂದು ಕೊಡ್ತಾರ. ಹೋಗ್ಬೇಕಾರೆ ಕೈ ಬಿಟ್ಕೊಂಡು ಹೋಗ್ತಾರ. ಕೈ ತುಂಬ ಕೊಟ್ಟೋಗಲ್ವಾ? ಅವಾಗ ಕೊಡ್ತಾರೆ ಅಂತ ಇವಾಗ ಕಟ್ಕೊಂಡವ್ರು ಯಾರು? ದೂದ್ ಬೇಡ ಬರ್ಫಿ ಬೇಕು ಅಂತ ಕೇಳ್ತಾನೆ ಇದ್ದೀನಿ, ತಂದು ಕೊಟ್ಟೆ ಇಲ್ಲ. ನನಗೆ ಹಸು ಕಟ್ಟಿದ್ರೆ ದೂದ್ ಸಿಕ್ಕಿರೋದು ಬೇಡ ಮಾಡ್ಬೋದಾಗಿತ್ತು. ಅದು ನನ್ನ ಪ್ರಾಬ್ಲಮ್ ಅಲ್ಲ. ನನಗೆ ಈಗ 2 kg ಬರ್ಫಿ ಬೇಕು, ತಗೊಂಡು ಬನ್ನಿ. ಚಾರ್ಜರ್ಕಿನ ಮತ್ತೆ ದುಡ್ಡು ಕೇಳಿದ್ರೆ ಕೊಡ್ತಾರೇನೋ? ಈಗಾಗಲೇ ಎಷ್ಟೊಂದು ಸಲ ದುಡ್ಡು ಕಳೆದಿವೆ. ಮತ್ತೆ ದುಡ್ಡು ಕಳೆದ್ರೆ ಮಕ್ಕ ಹೊಡಿತಾರ ಅಷ್ಟೇ. ಮತ್ತೆ ಸಾವುಕಾರರು ಕೇಳಿರೋದನ್ನ ಹೇಗೋ ಪೂರೈಸೋದು? ಅವ್ರ ಮೈ ಮೇಲೆ ಎಷ್ಟು ಒಡವೆ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಕಣೋ. ಅವ್ರು ಮಲಗಿದ್ದಾಗ ಒಂದು ಒಡವೆನ ಕದ್ಕೊಂಡು ಹೋಗಿ ಮಾರ್ಬಿಟ್ಟು ಒಂದು ದುಡ್ಡನ್ನ ಅವ್ರಿಗೆ ಖರ್ಚು ಮಾಡಿದ್ರಾಯ್ತು. ಹುಡುಗ ಹೈದರಾಬಾದ್ ಅಷ್ಟೊಂದು ಬಿಸಿಲಿದೆ ಅಂತ ನನಗೆ ಮೊದಲೇ ಗೊತ್ತಾಗ್ಬಿಟ್ಟಿದ್ರೆ ತಲೆ ತಗೊಂಡು ಅಲ್ಲಿ ಹೋಗ್ತಾನೆ ಇರಲಿಲ್ಲ ಕಣ್ರ. ಬಾಬಾ ಸರಿಯಾದ ಸಮಯಕ್ಕೆ ಬಂದ್ರೆ ನಮ್ಮ ಮನೆಗೆ ಶ್ರೀರಾಮಚಂದ್ರ ಅಂತ ಒಬ್ಬ ದೊಡ್ಡ ಸಾವುಕಾರ ಬಂದಿದ್ದಾರೆ. ಯಾರು ಅವರು? ಅದು ನಿಮಗೊಂದು ವಿಷಯ ಹೇಳಬೇಕು. ಎಲ್ಲ ಅವರು ಕರೀರೋರ್ನ ಒಂದು ನಿಮಿಷ ಕರಿತೀನಿ. ಸಾವುಕಾರೆ, ಯಾರಿದು ಹೊಸ ಗೆಸ್ಟು? ಇವರು ಗೆಸ್ಟ್ ಅಲ್ಲ, ನಮ್ಮ ಬಾಬಾ. ನಾವು ಪಾಂಡ್ರಾಗ ಕಟ್ಟಿಗೆ ಅಂತ ಎಡಗೈ ಎತ್ತಿದ್ರೆ ಬೀರ ಕೆಸರಿ, ಬಲಗೈ ಎತ್ತಿದ್ರೆ ಬೀರ ಮದಕರಿ. ನೀವೇನು ಇಲ್ಲಿ ಆಸೆ ತಗೋತಾ ಇದ್ರಲ್ಲ, ಈ ತುಂಬ ಮನೆಗೆ ನಾವೇ ಯಜಮಾನ್ರು. ಸರ್ ನಿಮ್ಮಂತ ಶ್ರೀಮಂತರ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಏನು ಸರ್ ಇಷ್ಟೊಂದು ಒಡವೆನ ಮೈ ಮೇಲೆ ಏರ್ಕೊಂಡ್ಬಿಟ್ಟಿದ್ರ? ಕೈ ಕೊಡಿ ಸರ್, ಕೈ ಕೊಡಿ, ಕೈ ಕೊಡಿ. ನಿಮ್ಮ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಸರ್. ಬೇಗ 2 kg ತಾಜಾ ಬರ್ಫಿ ಸರ್. ಹೆಂಗೆ ನಮ್ಮ ಸಾವುಕಾರರು? ಅವ್ರ ಮೈ ಮೇಲಿರೋ ಒಡವೆನೆಲ್ಲ ಮಾರಿದ್ರೆ ಎಷ್ಟು ಲಕ್ಷ ರೂಪಾಯಿ ಬರ್ಬೋದಾ? ದಡ್ಮುಂಡೆ ಬಾ, ಇಬ್ಬರಿಗೂ ಒಂದೊಂದು ಕೊಬ್ಬರಿ ಮಿಠಾಯಿ ಸಿಗುತ್ತೆ ಕಣ್ರ. ಏನ್ ಹೇಳ್ತಿದ್ರ ಬಾಬಾ? ಏನು ಅಂತ ಹೇಳೋ, ಆ ಕಾಗೆ ಹಾಕೊಂಡ್ಬಂದಿರೋದು ಕಾಗೆ ಬಂಗಾರ ಕಣ್ರ. ಎಲ್ಲ ಡೂಪ್ಲಿಕೇಟ್ ಕಣ್ರ. ಲೇ ಇವಾಗ ನೀವು ಅವನೊಂದು ಒದ್ದು ಮನೆ ಬಿಟ್ಟು ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಒದ್ದು ಆಚೆ ಹಾಕ್ತಾನೆ. ಬಾವಾ ಅದು ಆಗಲ್ಲ ಬಾವಾ. ನಮ್ಮಿಬ್ಬರ ಮಧ್ಯೆ ಒಂದು ಕರಾರಾಗಿದೆ. ಆ ಕರಾರಿನ ಪ್ರಕಾರ ನಾನು ಅವನ್ನ ನಮ್ಮ ಮನೆ 1 ವಾರ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಆ ಅಗ್ರಿಮೆಂಟನ್ನ ತಗೊಂಡು ಅವನು ಕೋರ್ಟ್ಗೆ ಹೋಗ್ತಾರಂತೆ. ನನಗೆ ಜೈಲಾಗ್ಬಿಡುತ್ತೆ ಬಾವಾ. ಹೇಗಾದ್ರೂ ಮಾಡಿ ಕಾಪಾಡಿ. ಒಂದು ದಿವಸ ನಾನು ಮನೆಯಲ್ಲಿ ಇಲ್ಲ ಅಂದ್ರೆ ಏನಾದ್ರು ಒಂದು ಕಿಟಿಪಿ ಕೆಲಸ ಮಾಡ್ಕೊಂಡು ಕೂತಿರ್ತೀರಲ್ವಾ? ಯೋಚನೆ ಮಾಡಬೇಡಿ ಕಣ್ರ. ನೋಡ್ರ ಅವನ ಆ ಕರಾರ ಪತ್ರ ತಂದು ನಮ್ಗೆ ಒಪ್ಪಿಬಿಟ್ಟು ಮನೆ ಬಿಟ್ಟು ಹೋಗ್ತಾ ಇರೋದು. ಆ ಥರ ನಾನು ಮಾಡಿ. ನೀವು ಇಷ್ಟಪಟ್ರಿ ಅಂತ ಸ್ಟಾರ್ ಹೋಟ್ಲಿಂದ ಉಪ್ಪಿಟ್ಟು ತರಿಸಿದ್ದೀನಿ. ಈಗಲೇ ತಿಂತೀರಾ ಆಮೇಲೆ ತಿಂತೀರಾ? ಈಗಲೇ ತಿಂತೀನಿ. ಸರಿ, ತಟ್ಟೆಗೆ ಹಾಕೊಂಡ್ಬರ್ತೀನಿ. ನನಗೆ ಬೇರೆ ಯಾವ ತಟ್ಟೆ ತಿಂದು ಅಭ್ಯಾಸ ಇಲ್ಲ. ಬೆಳ್ಳಿ ತಟ್ಟೆಲೆ ತಿನ್ಬೇಕು. ಹೋಗಿ ತಗೊಂಬ. ಅತ್ತೆ, ಸಾಹೇಬ್ರು ಬೆಳ್ಳಿ ತಟ್ಟೆಗೆ ತಿಂಡಿ ಹಾಕ್ಬಿಟ್ರೇನೆ ತಿನ್ನೋದಂತೆ. ಅಯ್ಯೋ, ನಮ್ಮ ವಂಶದಲ್ಲಿ ಬೆಳ್ಳಿ ತಟ್ಟೆಗಳಿಗೆ ಕಡಿಮೆನೆ ತಿಂತಾಳೆ. ಅಲ್ಲ, ಉಪ್ಪಿಟ್ಟನ್ನ ಸ್ಟೀಲ್ ತಟ್ಟೆ ತಿಂದ್ರೇನು ಬೆಳ್ಳಿ ತಟ್ಟೆ ತಿಂದ್ರೇನು ಹೋಗೋದು ಚರ್ಮ ಚಿಲಿಕೆ ಅಲ್ವೇ? ಬೆಳ್ಳಿ ತಟ್ಟೆ ತಿಂದ್ರೆ ರುಚಿ ಜಾಸ್ತಿ. ತಿಂಡಿ ಜೊತೆ ಬೆಳ್ಳಿನೂ ಹೊಟ್ಟೆಗೆ ಹೋಗುತ್ತೆ. ಈಗ ಸಮಾಧಾನ ಆಯ್ತೆ. ನೀವು ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹೋಗ್ಬೇಕಾದ್ರೆ ನಿಮಗೂ
ಕೊಟ್ಟು ಹೋಗ್ತೀನಿ. ರೇ ನಮ್ಮ ಮನೆ ಬಂದು ಸೇರ್ಕೊಂಡಿದ್ದಾನ ರಾಮಚಂದ್ರ, ಅವನನ್ನ ಓಡಿಸ್ಬೇಕು ಅಂತ ಈ ರೇವತಿನ ಈ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ. ಅವರು ಬಿಗ್ ಶಾಟ್, ಅವ್ರನ್ನ ಮನೆಯಿಂದ ಓಡಿಸ್ಬೇಕು. ನಮಸ್ಕಾರ, ಸಮಾಜ ಸೇವಕಿ ಜಾತಿ ಬಂದಿದ್ದೀರಿ. ನೀವು ಆ ಥರ ತಿಳ್ಕೊಂಡ್ಬಿಟ್ಟಿದ್ದೀರಾ. ಅವ್ನ ಅಸಲಿ ಬಣ್ಣ ಗೊತ್ತಾದ್ರೆ ನೀವು ಆಕ್ಸಿಡೆಂಟ್ ಸತ್ತೋಗ್ಬಿಡ್ತೀರಾ. ಅವ್ನು ಗೊತ್ತಂದ್ರೆ ಅವರು ಬಿಗ್ ಫ್ರಾಡ್. ಹ್ಞೂ ಕಣ್ರಿ ರೇವತಿ, ನೀನು ಅದು ಏನು ಮಾಡ್ತೀವೋ ಬಿಡ್ತೀವೋ ನನಗೆ ಅದೆಲ್ಲ ಗೊತ್ತಿಲ್ಲ. ಆ ರಾಮಚಂದ್ರನ ಒಳಗಕ್ಕೋ, ಅವನೇ ನಮ್ಮ ಮನೆ ಬಿಟ್ಟು ಹೋಗೋ ಥರ ಮಾಡೋ ಜವಾಬ್ದಾರಿ ಮೇನು. ಮಿಸ್ಟರ್ ರಾಮಚಂದ್ರ ಬನ್ರಿ ಇಲ್ಲಿ. ರಾಮಚಂದ್ರ ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತ, ನನ್ನ ಸ್ನೇಹಿತೆ ರೇವತಿ ಅಂತ ಪರಿಚಯ ಮಾಡ್ಕೋ. ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ನಿಮಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ. ನನಗೂ ಮದುವೆ ಆಗಿಲ್ಲ. ಇಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ. ನಾವಿಬ್ಬರೇ ಪರ್ಸ್ನಲ್ ಆಗಿ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ರಾಮಚಂದ್ರ ಅವರೇ, ನೀವು ಇಷ್ಟೊಂದು ದೊಡ್ಡ ಶ್ರೀಮಂತರು, ಆದರೆ ನಿಮ್ಗೆ ಸ್ವಲ್ಪನೂ ಜಂಬನೇ ಇಲ್ವಲ್ಲ? ನೋಡ್ರಿ ರೇವತಿ, ಇವತ್ತು ದುಡ್ಡಿರುತ್ತೆ, ನಾಳೆ ಹೋಗುತ್ತೆ, ಅದಕ್ಕೆ ಜಂಬ ಪಡಬಾರ್ದು. ಆದರೂ ನಿಮ್ಮಂಥವ್ರು ನಮ್ಮಂಥವ್ರನ್ನ ಮದುವೆ ಆಗ್ತೀರಾ? ನನ್ನಂತಷ್ಟು ಸಮಾನವಾಗಿ ನಿನ್ನ ಹತ್ರನೂ ಇರಬೇಕು ಅಲ್ವಾ? ಇದೆ, ಏರ್ಪೋರ್ಟ್ ಹತ್ರ 10 ಎಕರೆ ಜಮೀನಿದೆ. ಅದನ್ನ ಮಾರಿದ್ರೆ 10 ಕೋಟಿ ರೂಪಾಯಿ ಬರುತ್ತೆ. ಆದ್ರೆ ನಮ್ಮ ಡ್ಯಾಡಿನೇ ಅದನ್ನ ಮಾರೋದಕ್ಕೆ ಸ್ವಲ್ಪ ತಡ ಮಾಡ್ತಿದ್ದಾರೆ. ಯಾಕೆ? ದಿನ ಕಳೆದಂತೆ ಜಮೀನ್ ಬೆಲೆ ಹೆಚ್ಚಾಗುತ್ತಲ್ಲ, ಅದಕ್ಕೆ. ಥು, ಯಾಕೋ ತುಂಬಾ ಬೋರ್ ಆಗ್ತಿದೆ. ಒಂದು ರೊಮ್ಯಾಂಟಿಕ್ ಕತೆ ಹೇಳ್ತೀರಾ? ರೊಮ್ಯಾಂಟಿಕ್ ಕಥೆನೇ ಯಾಕೆ? ಅದನ್ನ ಕೇಳ್ತಾ ಕೇಳ್ತಾ ಇಂಟ್ರೆಸ್ಟ್ ಆಗಿ ಇನ್ನ ತಕ್ಕೊಳ್ಳೋಣ ಅಂತ. ಅಲ್ಲಿ ರೇವತಿ ಅದು ತಗೊಳ್ಳಿ, ಇದು ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ ಅಂತ ಬಲವಂತ ಮಾಡ್ಬಿಟ್ಟು ಇಷ್ಟೆಲ್ಲ ತಗೊಂಡಿದ್ದಾಯ್ತು. ಈಗ ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ಬಿಡಿ, ಹೋಗ್ತಾ ಎಲ್ಲ ಕೊಟ್ಟು ಹೋಗ್ತೀನಿ. ಇವನೇನೋ ಬಂದ್ಬಿಟ್ಟ, ಇವಳು ಇಷ್ಟೊತ್ತಾದ್ರೆ ಬರ್ಲಿಲ್ವಲ್ಲ, ಇವಳೆಲ್ಲಿ ಹೋಗಿರ್ಬೋದು. ರೇವತಿ ಅವರೇ, ಯಾಕೆ ಇಷ್ಟು ಎಲ್ಲಿ ಹೋಗಿದ್ರಿ? ನೀವೇ ಕಿತ್ತಾಡ್ಬೇಕು ಅಂದ್ರೆ ಆ ಮನುಷ್ಯ ಮಾಲಲ್ಲಿ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟ. ನನ್ನ ಹತ್ರ ಬಂದು ರೇವತಿನೇ ನೀನು ಅದು ತಗೋ ಇದು ತಗೋ ಇದು ತಗೋ ಅದು ತಗೋ ಅಂತ ಬಲವಂತ ಮಾಡಿ ಇಷ್ಟೆಲ್ಲ ಕೊಡ್ಸ್ಬೇಕು ಅಂತ ಹೇಳ್ದ. ಎಲ್ಲ ಬರೀ ಸುಳ್ಳು. ಏನಾಯ್ತು? ಬಿಟ್ಲಿನ ಮನೆಗೆ ಹೋಗಿ ದುಡ್ಡು ತರ್ತೀನಿ, ಅಲ್ಲಿ ತನಕ ರೇವತಿ ಇಲ್ಲೇ ಇರ್ತಾಳೆ ಅಂತ ಹೇಳಿ ನನ್ನನ್ನು ಬಿಟ್ಟು ಬಂದ್ಬಿಡೋದಾ? ಆಮೇಲೆ ಏನಾಯ್ತ್ರಿ? ಆಮೇಲೆ ಇನ್ನೇನು, ನನ್ನ ಕಾರ್ಡ್ ಸ್ವೈಪ್ ಮಾಡಿ ನಾನೇ 30,000 ಕೊಟ್ಟು ಬಂದೆ, ಗೊತ್ತಾ? ಅಯ್ಯಪ್ಪ, ಅವನಿಗೆ ನೀನು ಪಾಠ ಕಲಿಸ್ಲಿ ಅಂತ ಹೇಳಿ ನಿನ್ನ ಈ ಮನೆ ಕರ್ಸ್ಕೊಂಡ್ರೆ ಅವನೇ ನಿನಗೆ ಪಾಠ ಕಲಿಸಿ ಕೂತ್ಕೊಂಡ. ಮನುಷ್ಯನ್ ಸಾವಾಸ ಸಾಕು. ಇನ್ಮೇಲೆ ಇಂಥ ಕೇಸ್ಗಳಿಗೆಲ್ಲ ನನ್ನನ್ನು ಕರ್ಸ್ಬೇಡ. ಈಗ ನಾನು ಕಳ್ಕೊಂಡಿರೋ 30,000ನ ನೀನೇ ಕೊಡ್ಬೇಕು. ಏನೋ ಯಜಮಾನ್ರೆ, ಆ ಬಯ್ಯಂಗ್ ಅಡ್ಗೆ ಮಾಡಿ ಹಾಕಕ್ಕೆ ನನ್ನ ಕೈಲಾಗಲ್ಲ. ಏನೇ ಅಡ್ಗೆ ಮಾಡಿದ್ರು ಇದಕ್ಕೆ ದ್ರಾಕ್ಷಿ ಹಾಕ್ಬೇಕಾಗಿತ್ತು, ಗೋಡಂಬಿ ಹಾಕ್ಬೇಕಾಗಿತ್ತು, ಪಿಸ್ತಾ ಹಾಕ್ಬೇಕಾಗಿತ್ತು ಅಂತ ಏನಾದ್ರು ಒಂದು ಹೇಳ್ತಾನೆ ಇರ್ತಾನೆ. ನೀವು ಕೊಡೋ ದುಡ್ಡಿಗೆ ಕೊತ್ತಂಬರಿ ಸೊಪ್ಪು ಹಾಕಕ್ಕಾಗಲ್ಲ. ಅವನ್ನೆಲ್ಲ ಹೇಳಿದ್ರೆ ನನ್ನ ಕೇಳ್ಕೊಂಡು ನೀನು ಸುಮ್ಮನೆ ಇತ್ತ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕಿತ್ತು. ನೋಡಪ್ಪ, ನಮ್ಮ ಯೋಗ್ಯತೆನೇ ಇತ್ತು, ನಾವ್ ಹಿಂಗೆ ಬೇಯಿಸಾಕೋದು, ಇಷ್ಟ ಇದ್ರೆ ತಿನ್ನು, ಕಷ್ಟ ಆದ್ರೆ ಮನೆ ಬಿಟ್ಟು ಹೋಗ್ಬಿಡ್ಬೇಕಿತ್ತು. ಯಜಮಾನ್ರೆ, ಆ ಬಯ್ಯ ಬಿಟ್ಲನ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾನಲ್ಲ, ಅವ್ನು ಕೇಳಿದನ್ನ ಏನಾದ್ರು ನಾನು ಮಾಡ್ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಳಿಯಂದ್ರನ್ನ ಅವನು ಕೋರ್ಟ್ ಕೇಳಿತಾನಲ್ಲ. ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಹಬಜಿತಲ್ಲೇ ಹೊಡಿತಾ ಇರ್ತೀಯಲ್ಲ, ನೀವು ಸ್ವಲ್ಪ ಶೇಮ್ ಆಗಂತಾನೆ. ಆ ಮಾತನ್ನ ವಾಪಸ್ ತಗೊಳ್ರಿ. ಆ ಮೋಸ್ಕರ ರಾಮಚಂದ್ರ ಮನೆಗೆ ಬಂದಾಗಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ. ಆ ವಿಷಯದ ಬಗ್ಗೆ ನಾವಿಬ್ರು ತಲೆ ಕೆಡಿಸ್ಕೊತಿದೀವಿ ಅಷ್ಟೇ. ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೋಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕಣ್ರಿ. ಅದು ತಲೆ ಕೆಡಿಸ್ಕೋಬೇಕಾದ್ರೂ ತಲೆ ಕೆಡಿಸ್ಕೊತಾ ಇಲ್ವಲ್ಲ, ಹಂಗಾಗಿ ಇವಳು ತಲೆನ ಕೆಡಿಸ್ಕೊತಿದ್ದಾಳೆ. ಸೆನ್ಸ್ ಇಟ್ಕೊಂಡೆ ಮಾತಾಡ್ತಿದ್ದೀನಿ ಕಣ್ರಿ. ಅಂತ ಅಯೋಗ್ಯರು ಮನೆಗೆ ಬಂದಾಗ ಯಾಕೆ ಮನೆ ಒಳಗೆ ಸೇರ್ಬೇಕಿತ್ತು, ಮತ್ತೆ ಆಚೆ ಹಾಕ್ಬಿಡ್ಬೇಕಿತ್ತು. ಅವ್ನ್ ಬಿಗ್ ಶಾಟ್ ಮನೇಲೆ ಇದ್ರೆ ಮಹಿಳಾ ಸಂಘಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇರೋ ತಂದೆ. ಅವ್ನ್ ದೊಡ್ಡ ಫ್ರಾಡ್ ಅಂತ ನಂಗೇನ್ ಗೊತ್ತಿತ್ತು? ನಿಮಗೆಲ್ಲ ಆದ್ಮೇಲೆ ಗೊತ್ತಾಗೋದು. ಕರೆಕ್ಟ್ ಆಗಿ ಹೇಳಿದ್ರಿ ಅಭಿ. ಪಾಂಡುಲಂಡ ಗಂಡುಗಲಿ ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಟುಗಲಿ ಅಂತ ಏನು ಬಂತು, ಏನು ಅಂತ ಹೇಳ್ತಾ ಎತ್ತಿದ ಕಂಟಿ ಹಾಲ ಕಾಣ್ತಿಲ್ಲ. ರಂಗಮ್ಮ ಅಲ್ಲೋ ಇಲ್ಲೋ ಇಟ್ಬಿಟ್ಟು ಗಾಬರಿಯಿಂದ ಮತ್ತೆ ಮಣ್ಣು ಇಟ್ಕೊಂಡಿದ್ರೆ ಅನ್ಸುತ್ತೆ. ಸರಿಯಾಗಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಟ್ರಂಕಲ್ಲೇ ಇಟ್ಟಿದೆ ಕಣೋ. ಸ್ನಾನ ಮಾಡ್ಕೊಂಡು ಬಂದು ಒಡವೆ ಹಾಕೊಳ್ಳೋಣ ಅಂತ ಟ್ರಂಕ್ನ ತೆಗಿತೀನಿ, ಕಂಟಿ ಹಾಲ ಕಾಣ್ತಿಲ್ಲ. ಅಲ್ಲ ಕಣ್ರಿ ರಂಗಮ್ಮನವ್ರೆ, ಈಗ ನೋಡಿ ನಿಮ್ಮ ರೂಮ್ ಒಳಗಡೆ ಬರೋದಕ್ಕೆ ನಮ್ಮ ಬೋರ್ಡ್ ತಲೆ ಪಪ್ಪನೇ ಬೆಚ್ಚಿ ಬೆಚ್ಚಿ ಬೀಳ್ತಾ ಇದ್ದ. ಅಂಥದ್ರಲ್ಲಿ ಅದು ಯಾರು ಬಂದು ನಿಮ್ಮ ಕಂಟಿ ಯಾರನ್ನ ಅಭ್ಯಾಸ ಮಾಡಿರ್ಬೋದು? ಸಿಗಾಕೊಂಡ್ಬಿಟ್ಲು. ಏ ಕಳ್ಕೊಂಡಮ್ಮ, ಇರೋದು ಒಬ್ಳು ಮಮ್ಮಿ, ಮದರ್ ಇಂಡಿಯಾ. ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಗ್ಯಾರಂಟಿ ನೆಗೆದ್ಕೊತಾಳೆ.
ನಿಂತ್ಕೊಂಡ ಮೇಲೆ ಮಮ್ಮಿಯ ಕಂಠಿಹಾರ ಹಳೆ ಸೀರೆಗಳೆಲ್ಲ ನಿನ್ನ ಪಾಲ್ಗೆ ಬಂದು ಸೇರ್ತ ಕಡೆ ಆ ಕಂಠಿಹಾರ ಹಾಕೊಂಡು ನಾನು ತಕ್ಕತೆ ಈ ತಕ್ಕತೆ ಅಂತ ಡಾನ್ಸ್ ಮಾಡಿ ನೀನೇ ತಗೊಂಡಿರೋದು ಕೊಟ್ಟು ಬಿಡು. ನಾನು ಈ ಮನೆ ಮಗಳು ಕಳ್ಳಿ ಅಲ್ಲ. ಅಮ್ಮನ ಮಡ್ರೆ ನನಗೆ ಬರುತ್ತೆ ಅಂತ ನಂಗೂ ಚೆನ್ನಾಗಿ ಗೊತ್ತು. ಆ ಕಂಠಿಹಾರ ನೀನ್ ಯಾರು ತಗೊಂಡಿರ್ಬೋದು? ಇನ್ಯಾರು? ಆ ಕಳ್ಳ ರಾಮಚಂದ್ರನೇ. ಏನ್ ಹೇಳ್ತಾ ಇದೀಯ? ಅದೇನಾಯ್ತು ಗೊತ್ತಾ? ಇಷ್ಟ ಆಯ್ತು. ಮಾತ್ರ ಶ್ರೀರಂಗಮ್ಮ, ನಮ್ಮ ಈ ಸಾವುಕಾರ ಇದ್ರಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರು. ಮೈ ಮೇಲೆ ಎಷ್ಟು ಕೆಜಿ ಬಂಗಾರ ಇದೆ ಅಂತ ಅವ್ರಿಗೆ ಲೆಕ್ಕಕ್ಕಿಲ್ಲ. ನಮ್ಮ ಈ ಸಾವುಕಾರ್ರೆ ನಿನ್ನ ಕಂಠಿಹಾರನ ತಮಾಷೆಗೆ ಅಂತ ಕದ್ದು ಬಿಟ್ಟು ಬಚ್ಚಿಟ್ಟಿದ್ದಾರೆ. ನನ್ನ ಜೀವನದಲ್ಲೇ ನಾನು ಯಾವತ್ತೂ ಕಳ್ತನ ಮಾಡಿಲ್ಲ. ಸಾವುಕಾರ ಅಂದ್ರೆ ಹಿಂಗಿರ್ಬೇಕು, ಎಷ್ಟು ಪ್ರಾಕ್ಟಿಕಲ್ ಚೆನ್ನಾಗಿ ಜೋಕ ಮಾಡ್ತಾರೆ. ದೇವ್ರ ಕೊಟ್ಟಂಗೆ ಸಾವುಕಾರು ಅಮ್ಮನ ಕಂಠಿಹಾರನ ತಮಾಷೆಗೆ ಅಂತ ಕದ್ದುಬಿಟ್ಟು ಎಲ್ಲಿ ಬಚ್ಚಿಟ್ಟಿದ್ದಾರೆ ಹೇಳು? ಹೋಟೆಲ್ ಇಟ್ಟಿದ್ದಾರೆ ಅಣ್ಣಯ್ಯ. ಹೋಗಮ್ಮ, ಅದ್ ಎತ್ಕೊಂಡ್ ಹೋಗಮ್ಮ. ಸಾವುಕಾರೆ, ನಾನು ಸುಮಾರು ಜನ ವ್ಯಕ್ತಿಗಳನ್ನ ನೋಡಿದೆ, ತಮಾಷೆ ಮಾಡ್ತಾರೆ, ಮಾಡಾದ ತಕ್ಷಣ ಅವರೇ ಕಿಸಕ್ ಅಂತ ಲೆಕ್ಕ ಬಿಡ್ತಾರೆ. ನೀವು ಒಬ್ಬರೇ ಕಂಡ್ರೆ ತಮಾಷೆ ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರ್ತೀರ. ಅಣ್ಣಯ್ಯ, ಈ ಹೋಟೆಲ್ ಕಂಠಿಹಾರನ್ ಬಚ್ಚಿಟ್ಟಿರೋದು. ಹಂಗಂತ ಹೇಳ್ಬಿಟ್ಟು ಕಂಠಿಹಾರ ಎತ್ತಿ ನೀನೇ ತೆಗೆದು ಮಮ್ಮಿ ಕೈ ಕೊಟ್ಬಿಡ್ಬೇಡ. ಅದು ಸಾವುಕಾರರು ತಮಾಷೆಗೋಸ್ಕರ ಕಂಠಿಹಾರ ಬಚ್ಚಿಟ್ಟಿದ್ದಾರಲ್ವಾ, ಆ ಹಾರನ ಅವರೇ ತೆಗೆದುಕೊಟ್ಬಿಟ್ಟು ನಾನು ತಮಾಷೆಗೋಸ್ಕರ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಈ ತಮಾಷೆಗೆ ತಿಲಾಂಜಲಿ ಇಟ್ಬಿಡ್ತಾರೆ. ಕೊಡು ಸಾವುಕಾರನೇ, ಕೊಟ್ಟು ಬಂತು. ನೋಡ್ರ ರಂಗಮ್ಮ, ಕದ್ದಂತ ವ್ಯಕ್ತಿ ಯಾವನಾದ್ರೂ ಕದ್ದ ವಸ್ತುನ ಮತ್ತೆ ವಾಪಸ್ ಕೊಡ್ತಾನ? ಇಲ್ಲ. ನಮ್ಮ ಸಾವುಕಾರ ತಮಾಷೆ ಮಾಡ್ಬೇಕು ಅಂತ ನಿನ್ನ ಕಂಠಿಹಾರನೇ ಬಚ್ಚಿಟ್ಟಿದ್ರು, ಮತ್ತೆ ಈ ತಮಾಷೆನ ಎಂಡ್ ಮಾಡ್ಬೇಕು ಅಂತ ವಾಪಸ್ ಕೊಟ್ಬಿಟ್ಟು. ತಮಾಷೆಗೋ ಗಿಮಾಷೆಗೋ ಇನ್ನೊಂದ್ಸಲ ನನ್ನ ಗಂಟಿಗೆ ಏನಾದ್ರೂ ಕೈ ಹಾಕಿದ್ರೆ ಕೈನ ಸರಿ ಶೆಟ್ರೆ, ಏನ್ ಈ ಕಡೆ? ನೀನು ಆ ಕಡೆ ಬರಲ್ವಲ್ಲ, ಅದಕ್ಕೆ ನಾನು ಈ ಕಡೆ ಒತ್ತೇಸ್ತ ಎಕಡೆ ಹೇಳ್ಬಿಟ್ರೆ ಮೂಲ ಬಿಟ್ಟಿದ್ದೀನಿ. ಈ ಇನ್ನು ಮೇಲೆ 30 ಲಕ್ಷ ರೂಪಾಯಿ ಸಾಲ ತಗೊಂಡು 1 ರೂಪಾಯಿ ಇರೋದೆ. ಇದಕ್ಕೆ ನಾವೇ ರಸ ಸಾಕಿದೀವ, ಎಮ್ಮೆ ಸಾಕಿದೀವ? ನೀವು ತಗೋದಕ್ಕೆ ಎಷ್ಟು ಮಕ್ಕಳಿಷ್ಟ? పాండురంగ గారు నేను మంచి వాళ్ళకి మంచి వాళ్ళు చెడ్డదానికి చెడ్డవాళ్ళు అన్న 30 లక్షలు ఇవ్వలేదంటే రేపే ఈ ఇల్లుని హరాజుకు పెడతాను. ಶೆಟ್ಟಿ గారు, ಮನೆಗೆ ಸಾವುಕಾರರು ಬಂದಿದ್ದಾರೆ, ದಯವಿಟ್ಟು ಸ್ವಲ್ಪ ಮೆತ್ತಗೆ ಮಾತಾಡಿ, ಇಲ್ಲಾಂದ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡುತ್ತೆ. ಇಲ್ಲಿಗೆ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂದ್ರೆ ನಾನೇನು ಮಾಡ್ಲಪ್ಪ? ವಾರದವ್ರು ದುಡ್ಡು ಇಸ್ಕೊಂಡಾಕಿ ಕೇಳಿ ನೋಡ್ತೀನಿ ಇದೀಪ. ಸಾವುಕಾರ್ರೆ, ಏನು ಕರೆದಿದ್ದು? ಅದು ಸಾವುಕಾರ್ರೆ, ಯಾವುದೋ ಒಂದು ಅರ್ಜೆಂಟ್ ಕೆಲಸಕ್ಕೆ ಅಂತ ಈ ಮನೆನ ಶೆಟ್ರ ಹತ್ರ ಅಡ ಇಟ್ಬಿಟ್ಟು ಒಂದು 30 ಲಕ್ಷ ರೂಪಾಯಿ ಸಾಲ ತೊಗೊಂಡ್ಬಿಟ್ಟಿದ್ದೆ. ಈಗ ಶೆಟ್ರು ಏಕಾಏಕಿ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಎದೆ ಮೇಲೆ ಕೂತಿರ್ತವ್ರೆ, ಹಾಗಾಗಿ ಒಂದು 30 ಲಕ್ಷ ರೂಪಾಯಿ ಕೊಟ್ಟಿದೆ. ಅಗ್ರಿಮೆಂಟ್ ಪ್ರಕಾರ ನೀವು ನನ್ನನ್ನು ಒಂದು ದಮಡಿನೂ ಕೇಳೋ ಹಾಗಿಲ್ಲ. ಅಂತೇಳಿ ನೀವೇನು ಪುಕ್ಸಟ್ಟೆ ಕೊಡೋದಕ್ಕೆ ಹೋಗ್ಬೇಡಿ, ಸಾಲ ಅನ್ಕೊಂಡು 30 ಲಕ್ಷ ಕೊಡಿ. ಸಾಲ ಅಂತಾನು ಕೇಳೋ ಹಾಗಿಲ್ಲ, ಪುಕ್ಸಟ್ಟೆ ಅಂತಾನು ಕೇಳೋ ಹಾಗಿಲ್ಲ. ಅದು ಅಗ್ರಿಮೆಂಟ್ಗೆ ವಿರುದ್ಧ. ನಾನೇನಾದ್ರೂ ಅಗ್ರಿಮೆಂಟ್ ಪೇಪರ್ನ ತಗೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ ಬಿಟ್ಟ ಜೈಲಿಗೆ ಸೇರ್ತಾನೆ. ಆನಂದಗಾರು, ನಂಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಡಬ್ಬು ನನಗೆ ಇಲ್ಲಿಲ್ಲ ಅಂತಂದ್ರೆ ರೇಪು ಈ ಇಲ್ಲಿನ ಹರಾಜಿಗೆ ಬೆಟ್ಟ ನೀವೆಲ್ಲ ಬೀದಿಗೆ ಬಸ್ತ. ಇಷ್ಟ್ರ ಮೇಲೆ ಅದೇನು చేసుకొచ్చిన చేసుకొప్పಂದ್ರೆ నేను చూస్తా. ಹೇಳ್ಕೊಂಡಾಳ ವಾಡ ಬಗ್ಗರ ಅಂತವನಲ್ಲಪ್ಪ. ಅದು ನೋಡಿ ಸಾವುಕಾರ್ರೆ, ಅಪ್ಪಿ ತಪ್ಪಿ ಅವ್ನು ಏನಾದ್ರೂ ಇದನ್ನ ಹರಾಜ್ ಹಾಕ್ಬಿಟ್ಟು ಅಂದ್ರೆ ನಾವೆಲ್ಲರೂ ಬೀದಿಗೆ ಬಂದ್ಬಿಡ್ತೀವಿ. ಅದೆಲ್ಲ ನನ್ನ ಪ್ರಾಬ್ಲಮ್ ಅಲ್ಲ. ಅಗ್ರಿಮೆಂಟ್ ಪ್ರಕಾರ ವಿಟ್ಲ ನನ್ನನ್ನ 7 ದಿನ ನೋಡ್ಕೋಬೇಕು. ಮನೇನ ಉಳಿಸ್ಕೊತಿರೋ ವಿಟ್ಲನ್ನ ಜೈಲಿಗೆ ಕಳಿಸ್ತಿರೋ ನೀವೇ ನಿರ್ಧಾರ ಮಾಡಿ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ? ಅಳಿಯಂದ್ರೆ ನೋಡೋದಕ್ಕೆ ತಪ್ಪಕ್ಕೆ ವಯಸ್ಸಾದವ್ರ ತರ ಕಾಣಿಸ್ತಾ ಇದ್ದ, ಆದ್ರೆ ಅವನಿನ್ನು ಚಿಕ್ಕ ಹುಡುಗ ಕಣ್ರಿ. ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿರ್ಲಿಲ್ಲ ಮುಂಡೆದಕ್ಕೆ. ಬೇಗ ದಬಾಕತ್ತನೆ ಅಂತ ಯಾವ ನನ್ನ ಮಗನಿಗೆ ಗೊತ್ತಿತ್ತು. ಬಾಂಬೆ ಟ್ರಿಪ್ ಹೊರಟಿದ್ನಲ್ಲ, ಆ ಬಸ್ಸಿಗೆ ಇದ್ದಕ್ಕಿದ್ದಂಗೆ ಬೆಂಕಿ ಹಾಕೊಂಡು ಬಸ್ಸಲ್ಲಿದ್ದವರೆಲ್ಲ ಸುಟ್ಟು ಕರಕಲಾಗ್ಬಿಟ್ರಂತೆ. ಖರ್ಚು ಉಳಿತು ಅಂದ್ರಣ್ಣಯ್ಯ. ಎಂತ ಪಾಪ ನನ್ನ ಮಗ ಅವನು. ಮುಖ ನೋಡೋದಕ್ಕೆ ಅವಕಾಶ ಕೊಡೋದು ಹಾಳಾಗೋಗ್ಲಿ, ತಪ್ಪನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ವಲ್ಲಮ್ಮ. ಬಾವ ಪದ್ದು ಹೇಳ್ತಿದ್ದ, ನಮ್ಮ ಮನೆಗೆ ಶ್ರೀರಾಮಚಂದ್ರ ಅನ್ನೋನು ಬಂದು ಸೇರ್ಕೊಂಡಿದ್ದಾನೆ. ಅವನು ನನ್ನ ಆಪ್ತ ಮಿತ್ರನಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾನೆ. ನಾನು ಬಿಡಲ್ಲ, ಅವನನ್ನ ಖಂಡಿತ ಬಿಡಲ್ಲ. ನಾನು ಸತ್ತು ದೆವ್ವ ಆಗಿ ಬಂದು ಅವನ ರಕ್ತನ ಘಟ 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 ಅಂತ ಕುಡಿತೀನಿ ಅಂತ ಹೇಳ್ತಿದ್ದ. ಹೊಕ್ಕಿದ್ದಾಗ ಹೇಳಿದ ಮಾತು ನಿಜ ಆಗುತ್ತಲ್ವಾ? ಪಾಪ ತುಂಬಾ ಚಿಕ್ಕ ವಯಸ್ಸಲ್ಲೇ ದಬಾಕೊಂಡ್ಬಿಟ್ಟಲ್ವಾ, ಹಂಗಾಗಿ ಅವನು ದೆವ್ವ ಆಗಿ ಬರೋದು ಗ್ಯಾರಂಟಿ ಕಣ. ಕರಾರದ ಪ್ರಕಾರ 7 ದಿನ ನನಗೇನು ಆಗ್ತಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅಯ್ಯೋ ಸಾರ್, ಮನುಷ್ಯಗಾದ್ರೆ ಬುದ್ಧಿ ಹೇಳ್ಬೋದು, ದೆವ್ವಕ್ಕೆ ಏನಂತ ಬುದ್ಧಿ ಹೇಳ್ತೀರಾ? ಬಂದು ಕುತ್ಕೆ ಹಿಚ್ಕಿ ರಕ್ತನ ಘಟ ಘಟ ಅಂತ ಕುಡಿದ್ರೆ ಏನ್ ಮಾಡ್ತೀರಾ? ಮುಂದೆ ಓಡೋಗ್ಬಿಟ್ರೆ ಬದುಕಿಲು ಬದುಕೋದು ಏನೋ. ಇಲ್ಲ, ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಮನೆ ಬಿಟ್ಟು
ಹೋಗಲ್ಲ ಹಾಳಾಗುವಾಗೆ. ಅಲ್ಲ ನಿಮ್ಮ ಸಾವು ಆ ದೇವ್ರ ಕೈನಲ್ಲಿ ಬರ್ದಿದೆ ಅಂದ್ರೆ ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯ? ಯಾರು? ನಾನು ಪದ್ದುದೇವ ರಾಮಚಂದ್ರ ಶ್ರೀರಾಮಚಂದ್ರ ತಗಡು ಒಡವೆ ಹಾಕೊಂಡು ಶ್ರೀಮಂತ ಅಂತ ಹೇಳ್ಕೊಂಡು ಕರಾರು ಪತ್ರಕ್ಕೆ ಸೈನು ಮಾಡಿಸ್ಕೊಂಡು ಇನ್ನೊಬ್ಬರು ಮನೆಗೆ ಬಂದು ಇಲ್ಲಿನವ್ರಿಗೆಲ್ಲ ಶಾಖ ಕೊಡ್ತಿದ್ಯಾ? ಇವತ್ತು ನಿನ್ನ ಬಿಡೋದಿಲ್ಲ. ನೀನೇ ಈ ಮನೆ ಬಿಟ್ಟ ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಕುತ್ತಿಗೆಗೆ ಬಾಯಿ ಹಾಕಿ ಬಿಸಿ ರಕ್ತನ ಕಟ 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 ಅಂತ ಕುಡಿದು ನಿನ್ನ ಕಣ್ಣುಗ ಮಲಗಿಸ್ಬಿಡ್ತೀನಿ. ಎಲ್ರಿ ನಮ್ ಕಣ್ಣಿ ಕಾಣಿಸ್ತಾನೆ ಇಲ್ಲ. ನಂಗೆ ಕಾಣಿಸ್ತಾ ಇಲ್ಲ. ಮೋಸ ಮಾಡಿದವ್ರ ಕಣ್ಣಿಗೆ ಮಾತ್ರ ದೆವ್ವಗಳು ಕಾಣೋದು. ಅಯ್ಯೋ ನಾನು ಎಲ್ಲಿಂದ ಹೋಯ್ತೀನಿ. ಎಲ್ಲಿಗೆ ಹೋಗ್ತೀರಾ ನೋಡಿ? ಕರಾರ್ ಪತ್ರದ ಪ್ರಕಾರ ನೀವು 1 ವಾರ ನಮ್ಮ ಮನೇಲಿ ಇರಬೇಕು. ಇಲ್ಲ ಅಂದ್ರೆ ಇವ್ರು ಕೋರ್ಟ್ ಪಟ್ಲಾಗ್ತಾನೆ, ಆಮೇಲೆ ನೀವು ಜೈಲ್ ಪಾಲಾಗ್ತೀರಾ. ಅಯ್ಯೋ ನೀವು ಬೇಡ, ನಿಮ್ಮ ಮನೆ ಸಾವಾಸನು ಬೇಡ. ಶಬಾಸ್ ಮಗನೇ ಶಬಾಸ್. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಂದ್ರೆ ನೀನೆ ಕಣು. ಆ ಕಳ್ಳ ರಾಮಚಂದ್ರನ ಮನೆ ಬಿಟ್ಟು ಓಡಿಸ್ಬಿಟ್ಟಿಲ್ಲ. ಆದಿ ಬೀದಿಲಿ ಹೋಗೋರೆಲ್ಲ ಮನೆಗೆ ಸೇರ್ಬಿಟ್ಟು ಮನೆ ಮಂದಿಗೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಡ್ತೀಯನ ನೀನು. ಇದ್ದೇ ಕಡೆಯಾಳಿ ಅಂದ್ರೆ ಇನ್ನೊಂದು ಸಲ ಇಂಥ ಕೆಲಸ ಮಾಡಿದ್ದೆ ಆದ್ರೆ ಮನೆ ಅಳಿಯೋ ಅನ್ನೋದನ್ನು ಮರೆತು ನಿಮ್ಮನ್ನು ಬೀದಿಗೆ ತೊಳಬೇಕಾಗುತ್ತೆ.